ನಮಸ್ಕಾರ ವಿದ್ಯಾರ್ಥಿಗಳೇ. ಲೇತ್ ಮಷೀನ್ ಅಥವಾ ವಾಟರ್ ಪಂಪ್ಗಳು ಯಾವಾಗಲೂ ಒಂದೇ ವೇಗದಲ್ಲಿ ಅಥವಾ ಕಾನ್ಸ್ಟೆಂಟ್ ಸ್ಪೀಡ್ನಲ್ಲಿ ತಿರುಗುವುದನ್ನು ನೀವು ನೋಡಿರಬಹುದು. ಇದಕ್ಕೆ ಕಾರಣ ಡಿಸಿ ಶಂಟ್ ಮೋಟಾರ್. ಇದು ಲೋಡ್ ಬಿದ್ದರೂ ತನ್ನ ವೇಗವನ್ನು ಬಿಟ್ಟುಕೊಡುವುದಿಲ್ಲ. ಬನ್ನಿ, ಈ ಮೋಟಾರನ್ನು ಸ್ಟಾರ್ಟ್ ಮಾಡುವುದು ಮತ್ತು ಉಲ್ಟಾ ತಿರುಗಿಸುವುದು ಹೇಗೆ ಎಂದು ಕಲಿಯೋಣ. ಈ ಮೋಟಾರ್ನ ಹೆಸರೇ ಹೇಳುವಂತೆ ಇದರ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ಪರಸ್ಪರ ಪ್ಯಾರಲಲ್ ಅಥವಾ ಸಮಾಂತರವಾಗಿ ಜೋಡಣೆಯಾಗಿರುತ್ತವೆ. ಇದರ ಸ್ಪೆಷಾಲಿಟಿ ಏನೆಂದರೆ ಇದರಲ್ಲಿ ಉತ್ಪತ್ತಿಯಾಗುವ ಕಾಂತೀಯ ಶಕ್ತಿ ಅಥವಾ ಫ್ಲಕ್ಸ್ ಯಾವಾಗಲೂ ಸ್ಥಿರವಾಗಿರುತ್ತದೆ. ಹೀಗಾಗಿ ಮೋಟಾರ್ ಕೂಡ ಸ್ಥಿರವಾದ ವೇಗದಲ್ಲಿ ತಿರುಗುತ್ತದೆ. ಇದೇ ಶಂಟ್ ಮೋಟಾರ್ನ ಮುಖ್ಯ ಗುಣ. ಈಗ ಮೋಟಾರ್ನ ದಿಕ್ಕು ಅಥವಾ ಡೈರೆಕ್ಷನ್ ಬದಲಾಯಿಸುವ ಸೀಕ್ರೆಟ್ ನೋಡೋಣ. ಮೋಟಾರ್ ಉಲ್ಟಾ ತಿರುಗಬೇಕಾದರೆ ನಾವು ಅದರ ಆರ್ಮೇಚರ್ ಟರ್ಮಿನಲ್ಸ್ A1, A2 ಅಥವಾ ಫೀಲ್ಡ್ ಟರ್ಮಿನಲ್ಸ್ F1, F2 ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಅದಲು-ಬದಲು ಮಾಡಬೇಕು. ನೆನಪಿರಲಿ, ಎರಡನ್ನೂ ಒಟ್ಟಿಗೆ ಬದಲಾಯಿಸಿದರೆ ಮೋಟಾರ್ ಹಳೆಯ ದಿಕ್ಕಿನಲ್ಲೇ ತಿರುಗುತ್ತದೆ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಇದನ್ನು ಪರೀಕ್ಷಿಸೋಣ. ಆದರೆ ಒಂದು ಮುಖ್ಯ ಎಚ್ಚರಿಕೆ: ಮೋಟಾರ್ ಸ್ಟಾರ್ಟ್ ಮಾಡುವ ಮುನ್ನ ಫೀಲ್ಡ್ ರಿಯೋಸ್ಟಾಟ್ ಯಾವಾಗಲೂ ಮಿನಿಮಮ್ ಪೊಸಿಷನ್ನಲ್ಲಿರಬೇಕು. ಆಗ ಮಾತ್ರ ಮೋಟಾರ್ಗೆ ಮ್ಯಾಕ್ಸಿಮಮ್ ಟಾರ್ಕ್ ಸಿಗುತ್ತದೆ. ಸ್ಟಾರ್ಟರ್ ಹ್ಯಾಂಡಲ್ ಅನ್ನು ನಿಧಾನವಾಗಿ ಮೂವ್ ಮಾಡಿ. ಬನ್ನಿ, ಶುರು ಮಾಡೋಣ. ಹಲೋ ಟ್ರೈನೀಸ್, ಇವತ್ತು ನಾವು ಡಿಸಿ ಶಂಟ್ ಮೋಟಾರ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಹಿಂದಿನ ಕ್ಲಾಸಲ್ಲಿ ನೀವು ಡಿಸಿ ಸೀರೀಸ್ ಮೋಟರ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಸ್ಪೀಡ್ ಕಂಟ್ರೋಲ್ ಮಾಡೋದು ಯಾವ ರೀತಿ ಮತ್ತು ಎಫಿಷಿಯನ್ಸಿ ನೋಡೋದು ಯಾವ ರೀತಿ ಅಂತ ಕಂಡುಹಿಡಿದಿದ್ರೆ, ಈ ಸತಿ ಕ್ಲಾಸಲ್ಲಿ ನಾವು ಡಿಸಿ ಶಂಟ್ ಮೋಟಾರ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಮತ್ತು ಯಾವ ರೀತಿ ಅದರ ಡೈರೆಕ್ಷನನ್ನು ಚೇಂಜ್ ಮಾಡೋದು ಅಂತಕ್ಕಂಥ ಒಂದು ಎಕ್ಸ್ಪೆರಿಮೆಂಟನ್ನು ತಿಳ್ಕೊಳ್ಳೋಣ. ಸೊ ಇವಾಗ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಎಲ್ಲ ಬರ್ಸಿದ್ದೀನಿ, ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ರೀತಿ ಕನೆಕ್ಷನ್ ಮಾಡಬೇಕು ಅನ್ನೋದು. ಅದೇ ರೀತಿ ನಾವಿಲ್ಲಿ ಕನೆಕ್ಷನನ್ನು ಮಾಡೋಣ. ಮಾಡೋಕ್ಕೂ ಮುಂಚೆ ನಮ್ಗೆ ಏನೇನು ಮೆಟೀರಿಯಲ್ಸ್ ಬೇಕು, ಉಪಕರಣಗಳು ಏನೇನು ಬೇಕು ಅಂತಕ್ಕಂಥದ್ದು ನೋಡೋಣ. ಆ ಉಪಕರಣಗಳು ಏನೇನಪ್ಪ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಡಿ ಸಿ ಶಂಟ್ ಮೋಟಾರ್ ಪ್ಯಾನಲ್, ಡಿ ಸಿ ಶಂಟ್ ಮೋಟಾರ್ ಪ್ಯಾನಲ್ಲು, ಡಿ ಸಿ ಶಂಟ್ ಮೋಟಾರ್ ವಿತ್ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟ್ ಇರತಕ್ಕಂಥದ್ದನ್ನು ನಾವು ಯೂಸು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಮಗೆ ಈ ನಮ್ಮ ಡಿ ಸಿ ಶಂಟ್ ಮೋಟಾರ್ ಪ್ಯಾನಲಲ್ಲಿ ನಮಗೇನಿದೆ, ಡಿ ಸಿ ಸಪ್ಲೈ ಕನೆಕ್ಷನ್ಸ್ ಇದೆ. ಡಿ ಸಿ ಔಟ್ಪುಟ್ಟು ಡಿ ಸಿ ವೋಲ್ಟೇಜು ಬರ್ತದೆ ಇಲ್ಲಿ 220 ವೋಲ್ಟ್ಸು. ಸೊ ಮತ್ತು ಮೋಟ್ರನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಮೇಜರಾಗಿ ಬೇಕಾಗಿರ್ತಕ್ಕಂಥದ್ದು ಸ್ಟಾರ್ಟ್ರು ಬೇಕು. ಆ ಸ್ಟಾರ್ಟ್ರು ಬೇಕು. ಆ ಸ್ಟಾರ್ಟ್ರಲ್ಲಿ ನಮಗೆ 3 ಪಾಯಿಂಟ್ ಸ್ಟಾರ್ಟರನ್ನು ಯೂಸು ಮಾಡ್ತೀವಿ. 3 ಪಾಯಿಂಟ್ ಸ್ಟಾರ್ಟರನ್ನು ಯೂಸು ಮಾಡ್ತೀವಿ. ಸೊ 3 ಪಾಯಿಂಟ್ ಸ್ಟಾರ್ಟ್ರಲ್ಲಿ ನಮಗೆ 3 ಟರ್ಮಿನಲ್ಸ್ ಇರುತ್ತೆ. ಒಂದು LAF ಅಂತ, LAF ಅಂತ ನೋಡಿ, LAF ಅಂತ. ಹಿಂದಿನ ಸೀರೀಸ್ ಮೋಟ್ರಲ್ಲಿ ನೀವು ನೋಡಿದ್ರಿ LA ಅಂತ ನೋಡಿದ್ರಿ, ಓಕೆನಾ. ಇಲ್ಲಿ ನಮಗೆ ಎಫ್ ಫೀಲ್ಡ್ ವೈಂಡಿಂಗು ಒಂದು ಸಪರೇಟ್ ಕನೆಕ್ಷನ್ಸ್ ಇದರಿಂದ ಬರುತ್ತೆ. ಗಮನಿಸಿ ವಿದ್ಯಾರ್ಥಿಗಳೇ, ಶಂಟ್ ಮೋಟರ್ನಲ್ಲಿ ಫೀಲ್ಡ್ ವೈಂಡಿಂಗ್ ಆರ್ಮೇಚರ್ಗೆ ಸಮಾಂತರವಾಗಿ ಅಥವಾ ಪ್ಯಾರಲಲ್ ಆಗಿ ಇರುತ್ತದೆ. ಈ 3 ಪಾಯಿಂಟ್ ಸ್ಟಾರ್ಟರ್ನಲ್ಲಿರುವ ಎಫ್ ಟರ್ಮಿನಲ್ ನೇರವಾಗಿ ಶಂಟ್ ಫೀಲ್ಡ್ಗೆ ಸಂಪರ್ಕ ಹೊಂದಿ ಮೋಟಾರ್ಗೆ ಸ್ಥಿರವಾದ ಕಾಂತಕ್ಷೇತ್ರ ಅಥವಾ ಫ್ಲಕ್ಸ್ ನೀಡಲು ಸಹಾಯ ಮಾಡುತ್ತದೆ. ಗೊತ್ತಾಯ್ತಾ? ಸೊ ಮತ್ತೆ ಇಲ್ಲಿ ಸ್ಪೀಡೋಮೀಟ್ರ್ ಇದೆ, RPM ಮೀಟ್ರ್ ಇದೆ, RPM ಇಂಡಿಕೇಟ್ರು. ಇದನ್ನು ನಮಗೆ ಮೋಟ್ರಿಂದ ಡೈರೆಕ್ಟಾಗಿ ಸೆನ್ಸರ್ ಮುಖಾಂತರ ಕನೆಕ್ಟ್ ಮಾಡಿದ್ದಾರೆ. ಸೊ ನಾವು ಅಲ್ಲಿ ರೀಡಿಂಗ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲೇ ಡೈರೆಕ್ಟಾಗಿ ನಮಗೆ ರೀಡಿಂಗು ಬರುತ್ತೆ. ನೆಕ್ಸ್ಟು ವೋಲ್ಟ್ ಮೀಟರ್ಸ್ ಆ್ಯಂಡ್ ಅಮ್ಮೀಟರ್ಸ್ನ ಡಿ ಸಿ ಮೀಟರ್ಸನ್ನು ಯೂಸ್ ಮಾಡಿದ್ದೀವಿ. ವೋಲ್ಟ್ ಮೀಟ್ರ್ ನಮಗೆ ಡಿ ಸಿ ವೋಲ್ಟೇಜನ್ನು ಮೆಷರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅಂತ. ಇದನ್ನು ಪ್ಯಾರಲಲ್ ಟು ದ ಸಪ್ಲೈಯೇ ಕನೆಕ್ಟ್ ಮಾಡಬೇಕು, ಪ್ಲಸ್ ಟು ಪ್ಲಸ್ಸೇ ಕನೆಕ್ಟ್ ಮಾಡಬೇಕು, ಮೈನಸ್ ಟು ಮೈನಸ್ಸೇ ಕನೆಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ರಿವರ್ಸಲ್ಲಿ ಕನೆಕ್ಟ್ ಮಾಡಬಾರ್ದು. ಕನೆಕ್ಟ್ ಮಾಡಿದ್ರೆ ಮೀಟ್ರ್ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಮ್ಮೀಟರ್ಸ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ಆರ್ಮೇಚರ್ ಕರೆಂಟ್ ಎಷ್ಟು ಹರಿತಾ ಇದೆ ಅಂತ ನೋಡಲಿಕ್ಕೆ, ಅಥವಾ ಶಂಟ್ ಫೀಲ್ಡಲ್ಲಿ ಕರೆಂಟ್ ಎಷ್ಟು ಹರಿತಾ ಇದೆ ಅಂತ ನೋಡಲಿಕ್ಕೆ ನಾವೇನು ಮಾಡ್ತೀವಿ, ಅಮ್ಮೀಟ್ರನ್ನ ಯೂಸು ಮಾಡ್ತೀವಿ. ನಿಮ್ಮ ಸರ್ಕ್ಯೂಟಲ್ಲೂ ನಾನು ಅಮ್ಮೀಟ್ರ್ ಹಾಕ್ಸಿದ್ದೀನಿ ಇವಾಗ. ಸೊ ಯಾವ ರೀತಿ ಹಾಕ್ಸಿದ್ದೀನಿ, ಅಮ್ಮೀಟರ್ಸ್ ಇನ್ ಸೀರೀಸ್ ವಿತ್ ದ ಸಪ್ಲೈ ಹಾಕ್ಸಿದ್ದೀನಿ. ಸೊ ಇದನ್ನು ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು, ಪ್ಯಾರಲಾಗಿ ಯಾವುದೇ ಕಾರಣಕ್ಕೂ ಕನೆಕ್ಟು ಮಾಡಬಾರ್ದು. ಯಾಕಪ್ಪ ಅಂದರೆ ಇದು ರೆಸಿಸ್ಟೆನ್ಸು ಲೋ ಇರುತ್ತೆ. ಪ್ಯಾರಲಾಗಿ ಕನೆಕ್ಟ್ ಮಾಡಿದ್ರೆ ನಿಮಗೇನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತಂದರೆ ಮಿಕ್ಕಿದ ಸರ್ಕ್ಯೂಟ್ ಎಲ್ಲ ವೈರ್ ಇದು ಬರ್ನ್ ಆಗೋದೆಲ್ಲ ಆಗುತ್ತೆ. ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಅಮ್ಮೀಟರ್ನ ಒಳಗಿನ ರೆಸಿಸ್ಟೆನ್ಸ್ ಅತ್ಯಂತ ಕಡಿಮೆ ಇರುತ್ತದೆ. ಇದನ್ನು ನೀವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದರೆ ಅದು ದೊಡ್ಡ ಪ್ರಮಾಣದ ಕರೆಂಟನ್ನು ಎಳೆದುಕೊಂಡು ತಕ್ಷಣವೇ ಸುಟ್ಟು ಹೋಗುತ್ತದೆ. ಅಮ್ಮೀಟರ್ ಯಾವಾಗಲೂ ಸಿರೀಸ್ನಲ್ಲೇ ಇರಲಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಇದನ್ನು ಪ್ಯಾರಲಲ್ ಕನೆಕ್ಟ್ ಮಾಡಬಾರ್ದು. ಫಸ್ಟಾಗಿ ಮೀಟ್ರ್ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು. ಸೊ ಓಕೆ,
ನೆಕ್ಸ್ಟ್ ಈಗ ನಮ್ಮ ಮೋಟ್ರಿಂದ ಕನೆಕ್ಷನ್ಸ್ ಎಲ್ಲ ಕೂಡ ಇಲ್ಲೇ ಬಂದಿದೆ ನೋಡಿ. ಮೋಟ್ರ್ ಟರ್ಮಿನಲ್ಸ್ A1 A2 ಇದೆ. ಶಂಟ್ ಫೀಲ್ಡ್ ಆರ್ಮೇಚರ್ ಟರ್ಮಿನಲ್ಸ್ A1 A2, F1 F2 ಶಂಟ್ ಫೀಲ್ಡ್ ಟರ್ಮಿನಲ್ಸ್ ಇದೆ. ಎಲ್ಲವೂ ಕೂಡ ಇಲ್ಲೇ ಬಂದಿದೆ. ಸೊ ಇದನ್ನು ನಾವು ನಮ್ಮ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ತೋರಿಸಿರಂಗೆ ಕನೆಕ್ಟ್ ಮಾಡೋಣ. ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದು ನೋಡಿ. ಈಗ ಕನೆಕ್ಟ್ ಮಾಡೋಣ. ಸೊ ಇಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ನೀವು ಪ್ಯಾಚ್ ಕಾರ್ಡ್ಸ್ ಏನು ಯೂಸ್ ಮಾಡ್ತೀರಾ ಆ ಪ್ಯಾಚ್ ಕಾರ್ಡ್ಸ್ ಆಗಲಿ ಅಥವಾ ಕನೆಕ್ಟಿಂಗ್ ವೈರ್ಸ್ ಆಗಲಿ ಯಾವುದೇ ರೀತಿಯಾದಂಥ ಸ್ಕಿನ್ ಆಗಿರಬಾರ್ದು, ಡ್ಯಾಮೇಜಸ್ ಆಗಿರಬಾರ್ದು, ಕಟ್ ಆಗಿರಬಾರ್ದು ಮತ್ತು ಲೂಸ್ ಕನೆಕ್ಷನ್ಸನ್ನು ಮಾಡಬಾರ್ದು. ಯಾಕೆ ಅಂದರೆ ಲೂಸ್ ಕನೆಕ್ಷನ್ಸ್ ಏನಾದ್ರು ಫೀಲ್ಡ್ ವೈಂಡಿಂಗಲ್ಲಿ ಆಯಿತು ಅಂದರೆ ಶಂಟ್ ಮೋಟಾರ್ನಲ್ಲಿ ಫೀಲ್ಡ್ ವೈಂಡಿಂಗ್ ಓಪನ್ ಆದರೆ ಅಥವಾ ಲೂಸ್ ಕನೆಕ್ಷನ್ ಇದ್ದರೆ ಮೋಟಾರ್ನ ಫ್ಲಕ್ಸ್ ಶೂನ್ಯಕ್ಕೆ ಹತ್ತಿರವಾಗುತ್ತದೆ. ಇದರಿಂದ ಮೋಟಾರ್ ನಿಯಂತ್ರಣ ತಪ್ಪಿ ಅತ್ಯಂತ ಅಪಾಯಕಾರಿ ವೇಗಕ್ಕೆ ಅಬ್ನಾರ್ಮಲ್ ಸ್ಪೀಡ್ಗೆ ತಲುಪುತ್ತದೆ. ಇದು ಮೋಟಾರ್ ಸ್ಫೋಟಗೊಳ್ಳಲು ಅಥವಾ ಮೆಕ್ಯಾನಿಕಲ್ ಹಾನಿಗೆ ಕಾರಣವಾಗಬಹುದು. ಆರ್ಮೇಚರು ತುಂಬ ಇದು ತೊಗೊಂಡು ಹೈ ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ. ಸೊ ಹೈ ಸ್ಪೀಡಲ್ಲಿ ರೊಟೇಟ್ ಆದಾಗ ಮೋಟ್ರ್ ವೈಂಡಿಂಗು ಮೇ ಬಿ ಡ್ಯಾಮೇಜ್ ಆಗುತ್ತೆ. ಆರ್ಮೇಚರ್ ವೈಂಡಿಂಗ್ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನೀವು ಬಿಫೋರ್ ಕನೆಕ್ಷನ್ ಮಾಡೋಕ್ಕೂ ಮುಂಚೆ ನೀವು ಈ MCBನ ಆಫ್ ಕಂಡೀಷನಲ್ಲೇ ಇಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಆನ್ ಕಂಡೀಷನಲ್ಲಿ ಇರ್ಕೂಡ್ದು, ಅದನ್ನು ನೋಡ್ಕೊಬೇಕು. ಸೊ ಈಗ ನಾನು MCBನ ಆಫ್ ಕಂಡೀಷನಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು DC ಸಪ್ಲೈ ಪ್ಲಸ್ ಇಂದ ನಾನೇನು ಮಾಡ್ತಾಯಿದ್ದೀನಿ, ಪ್ಲಸ್ ಬರೋ ಜಾಗದಿಂದ ಪ್ಲಸ್ಸಿಂದ 3 ಪಾಯಿಂಟ್ ಸ್ಟಾರ್ಟರ್ L ಟರ್ಮಿನಲ್ಗೆ ಕೊಡ್ತಾಯಿದ್ದೀನಿ. 3 ಪಾಯಿಂಟ್ ಸ್ಟಾರ್ಟರ್ A ಟರ್ಮಿನಲ್ಲಿಂದ ಡೈರೆಕ್ಟಾಗಿ ನಾನು ಅಮ್ಮೀಟ್ರಿಗೆ ಕೊಡ್ತೀನಿ. ಅಮ್ಮೀಟ್ರ್ ಪ್ಲಸ್ಗೆ ಕೊಟ್ಟೆ ನೋಡಿ. ಅಮ್ಮೀಟ್ರು ಪ್ಲಸ್ಸಿಂದ ಅಮ್ಮೀಟ್ರು ಪ್ಲಸ್ಸಿಗೆ ಕೊಟ್ಟೆ. ಅಮ್ಮೀಟ್ರು ಮೈನಸ್ಸಿಂದ ಬಂದಿದ್ದು ನಿಮಗೆ ಡೈರೆಕ್ಟಾಗಿ ಆರ್ಮೇಚರ್ಗೆ A1 ಟರ್ಮಿನಲ್ಸ್ಗೆ ಬರುತ್ತೆ. A2 ಇಂದ ಡೈರೆಕ್ಟಾಗಿ ನಾನು ಸಪ್ಲೈ DC ಸಪ್ಲೈ ನೆಗೆಟಿವ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಕನೆಕ್ಟ್ ಆಗುತ್ತೆ. AC ಸಪ್ಲೈ A2 ಇಂದ ನಿಮ್ಮ ಸರ್ಕ್ಯೂಟಲ್ಲಿರೋಂಗೆ A2 ಇಂದ ನೆಗೆಟಿವ್ ಸಪ್ಲೈಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟು 3 ಪಾಯಿಂಟ್ ಸ್ಟಾರ್ಟರ್ F ಟರ್ಮಿನಲ್ಲಿಂದ ಬಂದಿದ್ದು ಸೀದಾ ಶಂಟ್ ಫೀಲ್ಡ್ ವೈಂಡಿಂಗ್ F1 ಅಥವಾ E1 ಅಂತ ಕೂಡ ಕರಿತೀವಿ, ಅದನ್ನು ಅಲ್ಲಿಗೆ ಬರುತ್ತೆ. ನೆಕ್ಸ್ಟು ಆ ಟರ್ಮಿನಲ್ಗೆ ಬರುತ್ತೆ. ನೆಕ್ಸ್ಟು ಶಂಟ್ ಫೀಲ್ಡ್ ವೈಂಡಿಂಗ್ ಎಂಡಿಂಗ್ ಎಂಡ್ F2 ಅಥವಾ E2 ಇಂದ ಬಂದಿದ್ದು ನಿಮಗೆ A2 ಟರ್ಮಿನಲ್ಗೆ ಶಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಮೋಟರ್ ಕನೆಕ್ಷನ್ಸು ಫುಲ್ಲು ಕಂಪ್ಲೀಟು ಆಯಿತು. ಈಗ ವೋಲ್ಟ್ ಮೀಟ್ರ್ ಕನೆಕ್ಷನ್ಸನ್ನು ಮಾಡೋಣ. ವೋಲ್ಟ್ ಮೀಟ್ರ್ ಕನೆಕ್ಷನ್ಸಲ್ಲಿ ನಾನು ಫಸ್ಟು ಪಾಸಿಟಿವ್ ವೋಲ್ಟ್ ಮೀಟ್ರ್ ಪಾಸಿಟಿವ್ನ ನಾನೇನು ಮಾಡ್ತೀನಿ, ಸಪ್ಲೈ ಪಾಸಿಟಿವ್ಗೆ ಕೊಟ್ಟೆ ನೋಡಿ. ವೋಲ್ಟ್ ಮೀಟ್ರ್ ನೆಗೆಟಿವ್ನ ಸಪ್ಲೈ ನೆಗೆಟಿವ್ಗೆ ಕೊಟ್ಟೆ. ಅಲ್ಲಿಗೆ ಮೋಟ್ರ್ ಕನೆಕ್ಷನ್ಸು ಪೂರ್ತಿ ಕಂಪ್ಲೀಟು ಆಯಿತು. ಸೊ ಈಗ ಮೋಟ್ರ್ ಕನೆಕ್ಷನ್ಸ್ ಕಂಪ್ಲೀಟ್ ಆದರೆ ನಾವೀಗ ಮೋಟ್ರನ್ನ ಸ್ಟಾರ್ಟ್ ಮಾಡಿ ರನ್ ಮಾಡಿ ಸ್ಟಾರ್ಟಿಂಗ್ ಕರೆಂಟ್ ಎಷ್ಟಿದೆ, ಇಲ್ಲಿ ಸ್ಟಾರ್ಟಿಂಗ್ ಕರೆಂಟ್ ಎಷ್ಟು ಬರುತ್ತೆ, ರನ್ನಿಂಗ್ ಕರೆಂಟ್ ಎಷ್ಟು ಬರುತ್ತೆ ಅಂತ ಇಲ್ಲಿ ಮೆಷರ್ ಮಾಡ್ಬೋದು. ಇದ್ರ ಜೊತೆಗೆ ನಾವು ಇನ್ನೂ ಒಂದು ಮಾಡ್ಬೋದು, ಈ ಮೋಟ್ರದ ಡೈರೆಕ್ಷನ್ ಕೂಡ ನಾವು ಚೇಂಜ್ ಮಾಡ್ಬೋದು. ಇದಾದಮೇಲೆ ಅದನ್ನು ಮಾಡೋಣ. ಈಗ ಫಸ್ಟು ನಾನು ಸ್ಟಾರ್ಟ್ ಆ್ಯಂಡ್ ರನ್ ದ DC ಶಂಟ್ ಮೋಟಾರನ್ನು ತೋರಿಸ್ತೀನಿ ನೋಡಿ. ಈಗ ಕನೆಕ್ಷನ್ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರನೇ ಮಾಡಿದ್ದೀನಿ. ಈಗ ನೋಡಿ ಸಪ್ಲೈಯನ್ನು ಆನ್ ಮಾಡಿದೆ. ನಮಗೆ 215.5 ವೋಲ್ಟ್ಸು DC ವೋಲ್ಟೇಜು ಬರ್ತಾ ಇದೆ, ಕಾಣಿಸ್ತಾ ಇದೆ ಇಲ್ಲಿ 215.5 ವೋಲ್ಟ್ಸ್ ಬರ್ತಾ ಇದೆ. ಸೊ ಸ್ಪೀಡ್ 0 ಇದೆ. ಮೋಟ್ರ್ ಕರೆಂಟು ಸಪ್ಲೈಯಿಂದ ತೊಗೊಳ್ಳೋದು 0 ಇದೆ. ನೀವು ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಅಮ್ಮೀಟ್ರ್ ಕಡೆನೇ ನಿಮ್ಮ ಗಮನ ಇರಬೇಕು. ಹ್ಯಾಂಡಲನ್ನು ನಿಧಾನಕ್ಕೆ ಮೂವ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸ್ಟಾರ್ಟ್ ಮಾಡಬೇಕು ನೋಡಿ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಹ್ಯಾಂಡಲನ್ನು ನಿಧಾನಕ್ಕೆ ಮೂವ್ ಮಾಡಿದೆ ನೋಡಿ. 2.33 ಆ್ಯಮ್ಸ್ ಸ್ಟಾರ್ಟಿಂಗ್ ಕರೆಂಟ್ ಎಷ್ಟು ಅಂತು, 2.33 ಆ್ಯಮ್ಸ್ ಸ್ಟಾರ್ಟಿಂಗ್ ಕರೆಂಟನ್ನು ತಗೊಂತಿಲ್ಲಿ. ಮೋಟಾರ್ ನಿಂತಿದ್ದಾಗ ಅದರಲ್ಲಿ ಬ್ಯಾಕ್ EMF ಶೂನ್ಯವಾಗಿರುತ್ತದೆ. ಆದ್ದರಿಂದ ಆರಂಭದಲ್ಲಿ ಆರ್ಮೇಚರ್ ಹೆಚ್ಚಿನ ಕರೆಂಟ್ ಎಳೆಯುತ್ತದೆ. ಮೋಟಾರ್ ವೇಗ ಪಡೆದಂತೆ ಬ್ಯಾಕ್ EMF ಉತ್ಪತ್ತಿಯಾಗಿ ಕರೆಂಟನ್ನು 0.6 ಆಂಪ್ಸ್ನಂತಹ ಸಾಮಾನ್ಯ ಮಟ್ಟಕ್ಕೆ ತರುತ್ತದೆ. ಇದಕ್ಕಾಗಿಯೇ ನಾವು ಸ್ಟಾರ್ಟರ್ ಬಳಸುತ್ತೇವೆ. ರನ್ನಿಂಗ್ ಕರೆಂಟು 0.68 ಆ್ಯಮ್ಸ್ ಇದೆ. ಸ್ಟಾರ್ಟಿಂಗ್ ಮೋಟ್ರ್ ಸ್ಟಾರ್ಟ್ ಆಗಬೇಕಾದ್ರೆ 2.33 ಆ್ಯಮ್ಸನ್ನು ತೊಗೊಂತು. ಈಗ ರನ್ನಿಂಗ್ ಕರೆಂಟು 0.67 ಆ್ಯಮ್ಸನ್ನು ತೊಗೊಂತು. ಇದನ್ನು ನೀವು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಬೇಕು. ಗೊತ್ತಾಯ್ತಾ ಇದು? ಈಗ ಮೋಟ್ರು ಯಾವ ಡೈರೆಕ್ಷನಲ್ಲಿ ಓಡ್ತಾ ಇದೆ, ಈಗ ಡೈರೆಕ್ಷನ್ ಚೇಂಜ್ ಮಾಡೋದು.
ಸೊ ಈಗ ನಾನು ಆಫ್ ಮಾಡ್ತೀನಿ, ಯಾಕೆಂದರೆ ರನ್ನಿಂಗಲ್ಲಿ ನಿಮ್ಗೆ ಆ ಡೈರೆಕ್ಷನ್ ಯಾವುದು ಅಂತ ಗೊತ್ತು ಆಗಲ್ಲ, ಯಾಕೆಂದರೆ ಸ್ಪೀಡಾಗಿ ಓಡ್ತಾ ಇದೆ, ಕ್ಲಾಕ್ ವೈಸ್ ಓಡ್ತಾ ಇದೆ ಅಂತ ಹೇಳ್ತೀರಾ. ಈಗ ಜಸ್ಟ್ ಆಫ್ ಮಾಡ್ತೀನಿ ನೋಡಿ. ಆಫ್ ಮಾಡಿದ್ರೆ ನಿಮಗೆ ಡೈರೆಕ್ಷನ್ ಹೆಂಗೆ ತಿರುಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಮೋಟ್ರ್ ಹೆಂಗೆ ತಿರುಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಈಗ ಅದನ್ನು ನಾನು ಕ್ಲಾಕ್ ವೈಸ್ ಡೈರೆಕ್ಷನ್ ಉಲ್ಟಾ ತಿರುಗಬೇಕದು. ಡೈರೆಕ್ಷನ್ ಚೇಂಜ್ ಮಾಡೋದು ಅಂದರೆ ಅದು ಯಾವ ಡೈರೆಕ್ಷನ್ ತಿರುಗ್ತದೋ ಅದು ಆಪೋಸಿಟ್ ಡೈರೆಕ್ಷನ್ಗೆ ತಿರುಗಿಸ್ಬೇಕು. ಅದನ್ನು ನಾವೇನಂತ ಕರಿತೀವಿ, ಡೈರೆಕ್ಷನ್ ಆಫ್ ರೊಟೇಷನ್ ಚೇಂಜ್ ಮಾಡೋದು ಅಂತ ಹೇಳ್ತೀವಿ. ಸೊ ಈಗ ನಾನೇನು ಮಾಡ್ತೀನಿ, ಫೀಲ್ಡ್ ಇಂಟರ್ಚೇಂಜ್ ಮೆಥಡಲ್ಲಿ, ಯಾವುದರಲ್ಲಿ, ಫೀಲ್ಡ್ ವೈಂಡಿಂಗನ್ನು ಇಂಟರ್ಚೇಂಜ್ ಅಂದರೆ ಶಂಟ್ ಫೀಲ್ಡ್ ವೈಂಡಿಂಗನ್ನು ಇಂಟರ್ಚೇಂಜ್ ಮಾಡ್ತೀನಿ ನೋಡಿ. F2 ಅಥವಾ E2 ಬಂದಿರೋದನ್ನ ತಗೊಂಡಿದ್ದೀನಿ ನೋಡಿ, ನಾನು ಬಲಗೈಲಿದ್ದೆ. F1 ನಾನು ತಗೊಂಡಿರೋದು ನನ್ನ ಎಡಗೈಲಿದೆ, ಅಥವಾ E2 ಅಂತ ತಿಳ್ಕೊಳ್ಳಿ. ಇದನ್ನು F2 ಬಂದಿರೋದನ್ನ ನಾನೇನು ಮಾಡಿದೆ, F1ಗೆ ಕನೆಕ್ಟ್ ಮಾಡಿದೆ. F1 ಕನೆಕ್ಟ್ ಮಾಡಿದ್ದನ್ನು ನಾನೇನು ಮಾಡಿದೆ, F2ಗೆ ಕನೆಕ್ಟ್ ಮಾಡಿದೆ. ಫೀಲ್ಡ್ ವೈಂಡಿಂಗನ್ನು ಇಂಟರ್ಚೇಂಜು ಮಾಡಿದೆ. ಫೀಲ್ಡ್ ವೈಂಡಿಂಗ್ನ ಟರ್ಮಿನಲ್ಗಳನ್ನು ಅದಲು ಬದಲು ಮಾಡಿದಾಗ ಕಾಂತಕ್ಷೇತ್ರದ ಧ್ರುವಗಳು ಮ್ಯಾಗ್ನೆಟಿಕ್ ಪೋಲ್ಸ್ ಬದಲಾಗುತ್ತವೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ಮ್ಯಾಗ್ನೆಟಿಕ್ ಫೀಲ್ಡ್ ದಿಕ್ಕು ಬದಲಾದಾಗ ಮೋಟಾರ್ ತಿರುಗುವ ದಿಕ್ಕು ಕೂಡ ವಿರುದ್ಧವಾಗುತ್ತದೆ. ಇಂಟರ್ಚೇಂಜ್ ಮಾಡಿದಾಗಲೂ ಕೂಡ ನೀವು ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟು ನೋಡಬೇಕು, ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ ಅನ್ನೋದು ಕೂಡ ನೋಡಬೇಕು. ಮೂರನ್ನು ಅಬ್ಸರ್ವ್ ಮಾಡಬೇಕು. ಸೊ ಆನ್ ಮಾಡ್ತೀನಿ, ವೋಲ್ಟೇಜ್ ಬಂತು. ಸೊ ಈಗ ನಾನು ನಿಧಾನಕ್ಕೆ ಸ್ಟಾರ್ಟ್ರನ್ನ ಮೂವ್ ಮಾಡಿ ಮೋಟ್ರನ್ನ ಸ್ಟಾರ್ಟ್ ಮಾಡ್ತೀನಿ. ಅದೇ ಟೈಮಲ್ಲಿ ಇಲ್ಲಿ ನಿಮ್ಮ ಗಮನ ಎಲ್ಲ ಈ ಮೀಟ್ರ್ ಮೇಲೆ, ಅಮ್ಮೀಟ್ರ್ ಮೇಲೆ ಇರಬೇಕು. ಎಷ್ಟು ಸ್ಟಾರ್ಟಿಂಗ್ ಕರೆಂಟ್ ತೊಗೊಳುತ್ತೆ ಅಂತಕ್ಕಂಥದ್ದನ್ನ ನೋಡಬೇಕು. ಸೊ ನೋಡಿ, 2.36 ಆಮ್ಸ್ ಸ್ಟಾರ್ಟಿಂಗ್ ಕರೆಂಟ್ ತೊಗೊಂತು, ರನ್ನಿಂಗ್ ಕರೆಂಟು 0.68 ಆಮ್ಸೇ ತೊಗೊಂತು. ಈಗ ಇಲ್ಲಿ ಡೈರೆಕ್ಷನ್ನು ಚೇಂಜ್ ಆಯಿತು. ಆ್ಯಂಟಿ ಕ್ಲಾಕ್ ವೈಸ್ ಓಡ್ತಿದ್ದು ಈಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಓಡಲಿಕ್ಕೆ ಶುರು ಆಯಿತು. ಸೊ ಆ ರೀಡಿಂಗನ್ನು ಎಂಟ್ರಿ ಮಾಡ್ಕೊಬೇಕು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ, ಡೈರೆಕ್ಷನನ್ನು ಎಂಟ್ರಿ ಮಾಡ್ಕೊಬೇಕು. ಈಗ ನೋಡಿ ಆಫ್ ಮಾಡ್ತೀನಿ, ನಿಮಗೆ ಡೈರೆಕ್ಷನ್ ಗೊತ್ತಾಗುತ್ತೆ. ಯಾಕೆ ಅಂದರೆ ಆನ್ ಆಗಬೇಕಾದ್ರೆ ನಿಮ್ಮ ಗಮನ ಎಲ್ಲ ಈ ಮೀಟ್ರ್ ಮೇಲೆ ಇತ್ತು, ಅಮ್ಮೀಟ್ರ್ ಮೇಲೆ, ಹಾಗಾಗಿ ಯಾವ ಡೈರೆಕ್ಷನ್ ಅಂತ ನಿಮಗೆ ಗೊತ್ತಾಗಿರಲ್ಲ, ಯಾಕೆಂದರೆ ಅದು ಸ್ಪೀಡಾಗಿ ತಿರುಗ್ತಿರುತ್ತೆ. ಸೊ ಈಗ ಆಫ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ ನೋಡಿ. ಈಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಸೊ ಡೈರೆಕ್ಷನ್ ಚೇಂಜ್ ಆಯ್ತಲ್ವಾ. ಸೊ ಈಗ ಇನ್ನೊಂದು ಮೆಥಡಲ್ಲಿ ಮತ್ತೆ ವಾಪಸ್ ಡೈರೆಕ್ಷನ್ ನಮಗೆ ಆ್ಯಂಟಿ ಕ್ಲಾಕ್ ವೈಸೇ ತಿರುಗಂಗೆ ಮಾಡೋಣ. ಹೆಂಗೆ ಅಂದರೆ, ನಾನು ಆವಾಗಲೇ ಫೀಲ್ಡ್ ವೈಂಡಿಂಗನ್ನು ಇಂಟರ್ಚೇಂಜ್ ಮಾಡಿದ್ದೆ. ಈಗ ನಾನೇನು ಮಾಡ್ತೀನಿ, ಆರ್ಮೇಚರ್ ವೈಂಡಿಂಗ್ ಕನೆಕ್ಷನನ್ನು ಇಂಟರ್ಚೇಂಜು ಮಾಡ್ತೀನಿ ನೋಡಿ. A2ಗೆ ಬಂದಿರೋ ಎಲ್ಲ ವೈರನ್ನು ತಕ್ಕೊಬೇಕು, A1 ಬಂದಿರೋ ಎಲ್ಲ ವೈರನ್ನು ತಕ್ಕೊಬೇಕು. A2ದನ್ನು A1ಗೆ ಹಾಕಬೇಕು, A1ದನ್ನು A2ಗೆ ಕನೆಕ್ಟು ಮಾಡಬೇಕು. ಮೋಟಾರ್ ದಿಕ್ಕು ಬದಲಿಸಲು ಇದು ಎರಡನೇ ವಿಧಾನ. ಇಲ್ಲಿ ನಾವು ಫೀಲ್ಡ್ ಬದಲಿಸುವ ಬದಲು ಆರ್ಮೇಚರ್ನಲ್ಲಿ ಹರಿಯುವ ಕರೆಂಟಿನ ದಿಕ್ಕನ್ನು ಬದಲಿಸುತ್ತಿದ್ದೇವೆ. ನೆನಪಿಡಿ, ಫೀಲ್ಡ್ ಮತ್ತು ಆರ್ಮೇಚರ್ ಎರಡನ್ನೂ ಒಟ್ಟಿಗೆ ಬದಲಿಸಿದರೆ ಮೋಟಾರ್ ದಿಕ್ಕು ಬದಲಾಗುವುದಿಲ್ಲ, ಅದು ಮೊದಲಿನಂತೆಯೇ ಓಡುತ್ತದೆ. ಉಲ್ಟಾ, ಇಲ್ಲಿಗೆ ಬಂದಿರೋ ಕನೆಕ್ಷನ್ ಇಲ್ಲಿಗೆ ಕೊಟ್ಟೆ, ಇಲ್ಲಿಗೆ ಬಂದಿರೋ ಕನೆಕ್ಷನ್ ಎಲ್ಲ ಇಲ್ಲಿಗೆ ಕೊಟ್ಟೆ. ಈಗ ನಾನು MCB ಆನ್ ಮಾಡ್ತೀನಿ, ಸಪ್ಲೈ ಬರುತ್ತೆ. ಈಗ ಸ್ಟಾರ್ಟ್ ಹ್ಯಾಂಡ್ಲ ನಿಧಾನಕ್ಕೆ ಮೂವ್ ಮಾಡ್ತೀನಿ. ಆವಾಗಲೂ ಕೂಡ ಇಲ್ಲಿ ನೀವು ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟನ್ನು ನೋಡಲೇಬೇಕು, ಅದೇ ಇಂಪಾರ್ಟೆಂಟ್ ಇದರಲ್ಲಿ. ಸೊ 2.41 2.59 ಆಮ್ಸ್ ತೊಗೊಂತು ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟ್ 0.6768 ಅಷ್ಟೇ ಇದೆ. ಗೊತ್ತಾಯ್ತು. ಇಲ್ಲಿ ಡೈರೆಕ್ಷನ್ ಏನಾಗುತ್ತೆ, ಚೇಂಜ್ ಆಯಿತು. ಮೊದಲು ನಾವು ಸ್ಟಾರ್ಟಿಂಗಲ್ಲಿ ಓಡಿಸಿದ್ವಲ್ಲ ಅದೇ ಥರ ಓಡ್ತಾ ಇದೆ ನೋಡಿ. ಈಗ ಆಫ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ ಈಗ ಇಲ್ಲಿ. ಸೊ ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ಓಡ್ತಾ ಇತ್ತು, ಆವಾಗಲೇ ಕ್ಲಾಕ್ ವೈಸ್ ಓಡ್ತಾ ಇತ್ತು, ಕಾಣಿಸ್ತಾ ಇದೆಯಲ್ಲ. ಸೊ ಈ ಥರ ನೀವು ಇದನ್ನು ಮಾಡಿ, ಎಕ್ಸ್ಪೆರಿಮೆಂಟನ್ನು ಮಾಡಿ ತಿಳ್ಕೊಳ್ಳಿ.